ಈ ನಮ್ಮ ಕಣ್ಣಿದ್ರಿಗೆ ಕಾಣುತ್ತಲ್ಲ ರೀ ಸ್ಟೇಜ್ ಮೇಲೆ LED ನೋಡಿ. ಆ LED ಒಳಗೆ ಸೋಮಣ್ಣವ್ರ ಹೆಸರು ಮಾತ್ರ ಇದೆ, ಸೋಮಣ್ಣವ್ರ ಹೆಸರಿದೆ. ಮತ್ತು ಇಲ್ಲಿ ಕಲ್ಲಿನೊಳಗೆ ಹಾಕಿನಿ ಅಂತ ಈಗ ಹೇಳ್ತಾ ಇದ್ದಾರೆ. ಮೂಲೆಯಾಗಿಟ್ಟು ಕಲ್ಲು ವೇದಿಕೆಗೆ ಇರಬೇಕಲ್ಲ. ಪ್ರೋಟೋಕಾಲ್ ಮೇಂಟೈನ್ ಮಾಡಲಿಲ್ಲ ಅಂತಂದರೆ ಇದು ಒಳ್ಳೆಯದಲ್ಲ. ತಾನೊಬ್ಬ ಸೀನಿಯರ್ ಲೀಡರ್ ಆಗಿ ಒಂಥರ ಇವ್ರು ಹೆಂಗಾಗಿದೆ BJP ಅವರು ಅಂತಂತಂದರೆ ಸದ್ದಾಮ್ ಹುಸೇನ್ ಆದಂಗೆ ಆಗಿದ್ದಾರೆ. ಇವರು ಸರ್ವಾಧಿಕಾರಿ, ಇವ್ರದ್ದು ಸರ್ವಾಧಿಕಾರಿ ಏಕಚಕ್ರಾಧಿಪತಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಜನರು ಇಲ್ಲಿ ಒಪ್ಕೊಳಗಲ್ಲ. ಇದು ಕೊಪ್ಪಳ ಜಿಲ್ಲೆ. ಈ ಕೊಪ್ಪಳ ಜಿಲ್ಲೆದಾಗ ಸರ್ವಾಧಿಕಾರಿಯನ್ನು ಎಂದೂ ಒಪ್ಕೊಳಕ್ಕೂ ಸಾಧ್ಯನೇ ಇಲ್ಲ. ನೋಡಿ, ಕಲ್ಲಲ್ಲೆಲ್ಲ ಇಂಪಾರ್ಟೆಂಟು. ವೇದಿಕೆ ಮ್ಯಾಗ ಸ್ಕ್ರೀನ್ ಮೇಲೆ ಹೆಸರಿಲ್ಲ, ಅಲ್ಲೇ ಭೂಮಿ ಪೂಜೆಯಲ್ಲಿ ಹೆಸರಿಲ್ಲ ಅಂದರೆ ಜನಪ್ರತಿನಿಧಿಗಳಿಗೆ ಗೌರವ ಇಲ್ಲ. ಅದನ್ನು ನಮ್ಮ ಕಾರ್ಯಕರ್ತರು ಸಹಿಸ್ಕೊಳಂಗಲ್ಲ. ನಮ್ಮ ಕಾರ್ಯಕರ್ತರಿಲ್ಲದ ನಾವೆಲ್ಲಿದ್ದೀವಿ? ನಾವು ಕಾರ್ಯಕರ್ತರಿದ್ದರೆ ನಾನು ಮಂತ್ರಿ ಆಗ್ಬೋದು, ಅದು MLA ಆಗ್ಬೋದು, ಅದು MP ಆಗ್ಬೋದು. ಕಾರ್ಯಕರ್ತರು ಭಾಳ ಸ್ಪಷ್ಟ. ನಾವು ಸಹಿಸ್ಕೊಳಕ್ಕೆ ತಯಾರಿದ್ದೀವಿ ಹೆಸರಿಲ್ಲ ಅಂದ್ರೂ. ಆದರೆ ಕಾರ್ಯಕರ್ತರು ಸಹಿಸ್ಕೊಳಂಗಲ್ಲ. ಆದರೆ ಇದನ್ನು ಅರ್ಥ ಮಾಡ್ಕೋಬೇಕು. ಅದ್ರ ಜೊತೆಗೆ ಭಾಷಣದೊಳಗೆ ಏನು ಹೇಳ್ತಾರೆ? ನಾವು ಪಟಾಲೆಮ್ ಕರ್ಕೊಂಬರಂತೆ. ನಮಗೇನು ಗೊತ್ತೇ ಇಲ್ಲಿದ್ರು. ಪಟಾಲೆಮ್ ಕರ್ಕೊಂಬರೋಂಥ ಅವಶ್ಯಕತೆ ನಮಗಿಲ್ಲ. ಆ ಸಂಸ್ಕಾರನೂ ನಮ್ಮದಲ್ಲ, ಆ ಸಂಸ್ಕೃತಿನೂ ನಮ್ಮದಲ್ಲ. ಪಟಾಲೆಮ್ಮನ್ನು ಕರ್ಕೊಂಡು ಅಡ್ಡಾಡೋದು ಅದು 100ಕ್ಕೆ 100. ಅವ್ರು ಹೇಳ್ತಾರಲ್ಲ, ಮೋದಿಯವ್ರ ಮೇಲಿದ್ದ ಆಕಾಶದಿಂದ ಕೆಳಗಿಳಿದು ಬಿಟ್ಟಾರ ಅವರೊಬ್ಬರೇ ಅಂತ ಹೇಳಿದ್ರಲ್ಲ, ದೇವಮಾನವ ಅಂತ ಹೇಳಿದ್ರಲ್ಲ. ಮತ್ತು ಇದು ನಾವು ಈ ದೇಶದ ಜನ ಒಪ್ಕೊಂತೀವ? ಪ್ರಜಾಪ್ರಭುತ್ವ ಒಪ್ಪಕ್ಕೆ ಸಾಧ್ಯತೆ ಐತ್ಯಾ? ದೇವಮಾನವ ಅಂತ ಅಂದ್ಗಳೇನೆ. ಹೌದು ರೀ, ಕರ್ನಾಟಕ ರಾಜ್ಯ ಈ ದೇಶದೊಳಗೆ ಮಹಾರಾಷ್ಟ್ರ ಮೊಟ್ಟ ಮೊದಲನೇ ಸ್ಥಾನ, 2ನೇ ಸ್ಥಾನನ ಕರ್ನಾಟಕ ಟ್ಯಾಕ್ಸ್ ಕಟ್ಟೋದ್ರೊಳಗೆ. ಟ್ಯಾಕ್ಸ್ ಇರಲಿಲ್ಲ ಅಂದ್ರೆ ಕರ್ನಾಟಕ ಟ್ಯಾಕ್ಸ್ ಕಟ್ಟಲಿಲ್ಲ ಅಂದ್ರೆ ಕೇಂದ್ರ ಸರ್ಕಾರ ಇರ್ತೈತೆ. ರಾಜ್ಯಗಳು ಟ್ಯಾಕ್ಸ್ ಕಟ್ಟಲಿಲ್ಲ ಅಂದ್ರೆ ಕೇಂದ್ರ ಸರ್ಕಾರದಾಗ ದುಡ್ಡು ಇರ್ತೈತೆ. ಇದೆಲ್ಲ ಯಾರಿಗಾರ ಸಣ್ಣ ಹುಡುಗರಿಗೆ ಅವ್ರ ಪಕ್ಕಕ್ಕೆ ಅದರಲ್ಲ, ಮಾಜಿಗಳಿಗೆ ಹೇಳಿದ್ರೆ ತಿಳ್ಕೊಂತ. ಸೋಮಣ್ಣ ಆದಿ ತಪ್ಪದಲ್ಲ. ಸೋಮಣ್ಣವರು ದಯಮಾಡಿ ಅರ್ಥ ಮಾಡ್ಕೋಬೇಕು. ಒಬ್ಬ ಸೀನಿಯರ್ ಮಂತ್ರಿಯಾಗಿ ಪಟಾಲಮ್ ಅದೆಲ್ಲ ಸಹಿಸ್ಕೊಳಕ್ಕಾಗಲ್ಲ. ಅದಕ್ಕೆ ಬಂದ್ವಿ ನಾವು. ಪಟಾಲಮ್ ಅಂತಂತಿಲ್ಲ. ಅದಕ್ಕೆ ನನ್ನ ಕಾರ್ಯಕರ್ತರು ನಾನು ಅಲ್ಲೇ ನಿಲ್ಸಿದ್ರು. ವೇದಿಕೆ ಹತ್ತಬಾರ್ದು ನೋಡಿ. ಮಾಡಂತ ಹೇಳ್ರಿ, ಬೇಡ ಅಂತಾರೆ ಯಾರು? ಅವ್ರು ಮಾಡಂತ ಹೇಳ್ರಿ. ಎಲ್ಲರನ್ನು ಗೌರವದಿಂದ ಜನಪ್ರತಿನಿಧಿಗೆ ಗೌರವ ಕೊಡೋದನ್ನು ಮಾಡಲಿ. ಯಾಕಂದ್ರೆ ಹಿರಿಯ ಅಕ್ಕಂಚಾಳಿ ಮನೆ ಮಂದಿಗೆಲ್ಲ ಅಂತಂದು ಮೋದಿಯವರು ಇವ್ರಿಗೆ ಗೌರವ ಕೊಡೋಲ್ಲ. ಅದನ್ನು ಇವ್ರು ಮುಂದುವರಿಸಿದ್ರು. ಇಲ್ಲಿ ಯಾರು ಸೇರಂಗಿಲ್ಲ. ಮಾಡಲಿಲ್ಲ ಅಂದ್ರೆ ವರ್ಕ್ಶಾಪ್ ಪ್ರಾರಂಭ ಆಗಲಿ, ಉದ್ಘಾಟನೆ ಮಾಡೋ ಹೊತ್ತಿನಾಗ ಮಾತಾಡ್ತೀವಂತ ನೋಡಿ.